ಓಂ ಶಂ ಶನೇಶ್ಚರಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಒಂದು ದಿನದ ಸಾವಿಗೆ ಜೀವನ ಪೂರ್ತಿ ಬದುಕಬೇಕು ನಿಜ. ಒಲಿದು ಬಂದ ಬದುಕನ್ನು ಆನಂದದಿಂದ ಬದುಕಿಬಿಡಿ, ಏಕೆಂದರೆ ಇನ್ನೊಂದು ಹುಟ್ಟಿಗೆ ಎಷ್ಟು ಜನ್ಮ ಕಾಯಬೇಕೋ ಗೊತ್ತಿಲ್ಲ. ಕುಂಭರಾಶಿಯವರಿಗೆ ಶನಿ ಗ್ರಹ ವಕ್ರಿಯಾಗಲಿದೆ. ಜುಲೈ 13ರಿಂದ ನವೆಂಬರ್ 27ರವರೆಗೂ ಸರಿಸುಮಾರು 4 ತಿಂಗಳುಗಳ ಕಾಲ ಶನಿಗ್ರಹ ವಕ್ರಿಯಾಗಿ ಚಲನೆಯನ್ನು ಮಾಡಲಿದೆ. ಕುಂಭರಾಶಿಯವರ ಜೀವನದಲ್ಲಿ ಶನಿಗ್ರಹ ಯಾವ ರೀತಿಯ ಶುಭ ಹಾಗೂ ಅಶುಭ ಫಲಗಳನ್ನು ಕೊಡಲಿದೆ ಎಂಬಂತಹ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ನಿಮ್ಮ ಜನ್ಮ ಜಾತಕ ವಿಶ್ಲೇಷಣೆ ಮಾಡಿಸಿಕೊಳ್ಳಲು ಸ್ಕ್ರೀನ್ ಮೇಲೆ ಬರುತ್ತಿರುವಂತಹ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟನ್ನು ಬುಕ್ ಮಾಡಿಕೊಳ್ಳಬೇಕಾಗುತ್ತದೆ. ವಕ್ರಿ ಶನಿಯ ಪ್ರಭಾವಗಳ ಬಗ್ಗೆ ನೋಡೋಣ. ಕುಂಭರಾಶಿಯವರಿಗೆ ನಿಮ್ಮ ದ್ವಿತೀಯ ಭಾವದಲ್ಲಿ ಶನಿಗ್ರಹ ವಕ್ರಿಯಾಗಲಿದೆ. ದ್ವಿತೀಯ ಭಾವ ಅಂದರೆ ಕುಟುಂಬ ಸ್ಥಾನ, ವಾಕ್ಸ್ಥಾನ, ಬ್ಯಾಂಕ್ ಬ್ಯಾಲೆನ್ಸ್, ಆಹಾರ ಇವೆಲ್ಲವನ್ನು ನಿಮ್ಮ ದ್ವಿತೀಯ ಸ್ಥಾನದಿಂದ ವಿಶ್ಲೇಷಣೆ ಮಾಡಬಹುದು. ಶನಿಗ್ರಹದ ದೃಷ್ಟಿ ನಿಮ್ಮ ಚತುರ್ಥ ಭಾವ, ಅಷ್ಟಮ ಭಾವ ಹಾಗೂ ಲಾಭಸ್ಥಾನದ ಮೇಲೆ ಬೀಳುತ್ತಿದೆ. ಗ್ರಹಗಳು ವಕ್ರಿಯಾದಾಗ ನಿಮ್ಮ ಹಿಂದಿನ ಆಸೆಗಳನ್ನು ಅಂದರೆ ನಿಮ್ಮ ಪೆಂಡಿಂಗ್ ಆಸೆಗಳನ್ನು ಈಡೇರಿಸಿಕೊಳ್ಳಲು ಈ ಗ್ರಹಗಳು ಸಹಾಯ ಮಾಡುತ್ತದೆ. ಕುಂಭರಾಶಿಯವರು ತನ್ನ ಫ್ಯಾಮಿಲಿಯವರಿಗೋಸ್ಕರ ಏನನ್ನಾದರೂ ಸಹಾಯ ಮಾಡಬೇಕು ಅಥವಾ ಅವರಿಗೆ ಏನನ್ನಾದರೂ ಗಿಫ್ಟ್ ಕೊಡಿಸಬೇಕು ಅಂದುಕೊಂಡಿದ್ದರೆ, ನೀವು ಜಾಬ್ ಹಾಗೂ ಬಿಸ್ನೆಸ್ ಮಾಡುವಂತಹ ಕಾರಣದಿಂದ ಫ್ಯಾಮಿಲಿಯವರಿಂದ ದೂರದಲ್ಲಿ ಸ್ಟೇ ಆಗಿರಬಹುದು. ಶನಿಗ್ರಹ ವಕ್ರಿಯಾದಾಗ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಮೀಟ್ ಆಗ್ತೀರಾ, ಕುಟುಂಬದವರ ಜೊತೆ ಕ್ವಾಲಿಟಿ ಟೈಮನ್ನು ಸ್ಪೆಂಡ್ ಮಾಡುತ್ತೀರಾ. ತನ್ನ ಕುಟುಂಬದವರಿಗೋಸ್ಕರ ಅಂದರೆ ನಿಮ್ಮ ತಂದೆ, ತಾಯಿ, ಅಕ್ಕ, ಅಣ್ಣ, ತಮ್ಮಂದಿರಿಗೆ ಏನಾದರೂ ಗಿಫ್ಟನ್ನು ಕೊಡಿಸುತ್ತೀರಾ. ತುಂಬ ದಿನಗಳಿಂದ ಪ್ಲಾನ್ ಮಾಡಿಕೊಂಡಿರ್ತೀರಾ. ಹಣವನ್ನು ಒಳ್ಳೆ ಕಡೆ ಇನ್ವೆಸ್ಟ್ ಮಾಡಬೇಕು ಅಂದುಕೊಂಡಿರುವವರು ಶನಿಗ್ರಹ ವಕ್ರಿಯಾದ ನಂತರ ನಿಮ್ಮ ಹಣವನ್ನು RDಯಲ್ಲಿ ಇನ್ವೆಸ್ಟ್ ಮಾಡಬಹುದು ಅಥವಾ FD, ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟನ್ನು ಮಾಡುತ್ತೀರಾ. ಇಲ್ಲದಿದ್ದರೆ ಬಿಸ್ನೆಸ್ಗಾಗಿ ಇನ್ವೆಸ್ಟ್ ಮಾಡುತ್ತೀರಾ. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸಿಂದ ನೀವು ಹೊಸ ವೆಹಿಕಲನ್ನು ಪರ್ಚೇಸ್ ಮಾಡಬಹುದು. ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ ಮಾಡುವಂತಹ ಯೋಗ ತೋರಿಸ್ತಾ ಇದೆ. ನಿಮ್ಮ ಮನೆಯನ್ನು ರೆನೋವೇಷನ್ ಮಾಡಿಸುತ್ತೀರಾ. ಕನ್ಸ್ಟ್ರಕ್ಷನ್ ಪರ್ಪಸ್ಗಾಗಿ ಹಣವನ್ನು ಖರ್ಚು ಮಾಡುತ್ತೀರಾ. ತುಂಬ ಯೋಚನೆ ಮಾಡದೆ ಜುಲೈ ತಿಂಗಳ ನಂತರ ನೀವು ಅಂದುಕೊಂಡ ಹಾಗೆ ಇನ್ವೆಸ್ಟ್ ಮಾಡಬಹುದು. ಶನಿಗ್ರಹದ ದೃಷ್ಟಿ ದ್ವಿತೀಯ ಭಾವದ ಮೇಲೂ ಬೀಳುತ್ತಿರುವುದರಿಂದ ಯೋಚಿಸಿ ಮಾತನಾಡಿ, ಇಲ್ಲದಿದ್ದರೆ ನಿಮ್ಮ ಮಾತಿನಿಂದ ನೀವು ಕೆಟ್ಟವರಾಗುತ್ತೀರಾ. ಆದ್ದರಿಂದ ಈ 4 ತಿಂಗಳುಗಳ ಕಾಲ ನೀವು ತಾಳ್ಮೆಯಿಂದ ಸಮಾಧಾನವಾಗಿ ನ್ಯಾಯವಾಗಿ ಮಾತನಾಡಿ. ಶನಿಗ್ರಹದ ದೃಷ್ಟಿ ನಿಮ್ಮ ಅಷ್ಟಮ ಭಾವದ ಮೇಲೂ ಬೀಳುತ್ತಿದೆ. ಅಷ್ಟಮ ಭಾವ ಅಂದರೆ 8ನೇ ಭಾವ, ಡೀಪ್ ರಿಸರ್ಚ್ ಮಾಡುವಂತಹ ಭಾವ. ನೀವು ರಿಸರ್ಚ್ ಫೀಲ್ಡಲ್ಲಿ ಇದ್ದರೆ ಹೊಸ ಹೊಸ ವಿಚಾರಗಳನ್ನು ಕಂಡುಹಿಡಿಯುತ್ತೀರಾ. ಸೈಂಟಿಸ್ಟ್ಗಳಾಗಿದ್ದರೆ ಹೊಸ ಹೊಸ ವಿಚಾರಗಳನ್ನು ಕಂಡುಹಿಡಿಯುತ್ತೀರಾ. ಅಕಲ್ಟ್ ಸೈನ್ಸ್ ಬಗ್ಗೆ ತುಂಬ ಇನ್ವೆಸ್ಟ್ ಮಾಡಿ ಡೀಪಾಗಿ ಕಲಿಯುತ್ತೀರಾ. ಟ್ಯಾರೋ ರೀಡಿಂಗ್, ಅಸ್ಟ್ರಾಲಜಿ, ನ್ಯೂಮರಾಲಜಿ, ಮೆಡಿಟೇಷನ್ ಬಗ್ಗೆ ಆಳವಾಗಿ ಅಧ್ಯಯನ ಮಾಡುವಂತೆ ಶನಿಗ್ರಹ ನಿಮ್ಮನ್ನು ಪ್ರೇರೇಪಿಸುತ್ತದೆ. ಕುಂಭರಾಶಿ ವಿದ್ಯಾರ್ಥಿಗಳು ಹೊಸ ಹೊಸ ವಿಚಾರಗಳನ್ನು ಅಧ್ಯಯನ ಮಾಡಲು ಪ್ರಾರಂಭಿಸುತ್ತೀರಾ. ನಿಮ್ಮ ಜೀವನದಲ್ಲಿ ಈ 4 ತಿಂಗಳುಗಳಲ್ಲಿ ಹೊಸ ಪರಿವರ್ತನೆಯನ್ನು ಕಾಣುತ್ತೀರಾ. ನಿಮ್ಮ ಲೈಫಲ್ಲಿ 360 ಡಿಗ್ರಿ ಚೇಂಜಸ್ಸನ್ನು 100% ಕಾಣುತ್ತೀರಾ. ಮಂತ್ರ ಸಾಧನೆ ಮಾಡೋದು, ಆಧ್ಯಾತ್ಮದ ಕಡೆ ಅಟ್ರ್ಯಾಕ್ಟ್ ಆಗುತ್ತೀರಾ. ನಿಮ್ಮ ವರ್ಕಿಂಗ್ ಪ್ಲೇಸಲ್ಲಿ ಏನೇ ಇದ್ದರೂ ನೇರವಾಗಿ ಸ್ಪಷ್ಟವಾಗಿ ನಿಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಬೇಕು. ಕುಂಭರಾಶಿಯವರು ಜ್ಞಾನದ ಗಣಿಗಳಾಗಿರುತ್ತೀರಾ. ಆದರೆ ನಿಮ್ಮ ಜ್ಞಾನದ ಅರಿವು ನಿಮಗೆ ಗೊತ್ತಿಲ್ಲದ ಹಾಗೆ ಬೇರೆಯವರಿಗೋಸ್ಕರ ಖರ್ಚು ಮಾಡುತ್ತಿರುತ್ತೀರಾ. ನಿಮ್ಮ ಮೇಲೆ ನೀವು ಸ್ವಯಂ ನಂಬಿಕೆಯನ್ನು ಬೆಳೆಸಿಕೊಳ್ಳಬೇಕು. ಸೆಲ್ಫ್ ಡೌಟ್ ಪಡುವುದನ್ನು ಬಿಡಬೇಕು. ನನ್ನ ಕೈಯಲ್ಲಿ ಈ ಕೆಲಸ ಮಾಡಲು ಸಾಧ್ಯನಾ ಎಂಬಂತಹ ಕ್ವೆಶ್ಚನ್ ಮಾರ್ಕ್ ಬರಲೇಬಾರದು. ಮುನ್ನುಗ್ಗಿ ಕೆಲಸ ಮಾಡಿ. ನಿಮ್ಮ ಸಕ್ಸಸ್ಸನ್ನು ತಡೆಯಲು ಯಾರಿಂದಲೂ ಸಾಧ್ಯವಾಗುವುದಿಲ್ಲ. ವಕ್ರಿ ಶನಿಗ್ರಹದ ನೆಗೆಟಿವ್ ಇಂಪ್ಯಾಕ್ಟ್ ಬಗ್ಗೆ ನೋಡುವುದಾದರೆ, ನಿಮ್ಮ ದೊಡ್ಡ ಅಣ್ಣ ಅಥವಾ ಅಕ್ಕನ ಜೊತೆ ವಾದ ವಿವಾದಗಳಾಗುವಂತಹ ಸಾಧ್ಯತೆಗಳಿವೆ. ಆದ್ದರಿಂದ ನಿಮ್ಮ ಅಣ್ಣ ಅಥವಾ ಅಕ್ಕ ಈ 4 ತಿಂಗಳುಗಳಲ್ಲಿ
ಏನಾದರೂ ಅಂದರೆ ಇಗ್ನೋರ್ ಮಾಡಿ, ತಿರುಗಿಸಿ ಮಾತನಾಡಿ ಮನಸ್ಸನ್ನು ಹಾಳು ಮಾಡಿಕೊಳ್ಳಬೇಡಿ. ಈ 4 ತಿಂಗಳ ಒಳಗೆ ನೀವು ಸುಧಾರಿಸಿಕೊಂಡು ಮಾತನಾಡುವುದನ್ನು ಕಲಿಯುತ್ತೀರಾ. ಶನಿಗ್ರಹದ 3ನೇ ಹಂತದ ಸಾಡೆಸಾತಿಯು ನಡೆಯುತ್ತಿರುವುದರಿಂದ ಶನಿಗ್ರಹ ನಿಮಗೆ ತಾಳ್ಮೆ, ಮಾತಿನ ಮಹತ್ವ, ಆರೋಗ್ಯದ ಮಹತ್ವ, ಆಹಾರ, ಹಣ, ಸಂಬಂಧಗಳ ಮಹತ್ವವನ್ನು, ವ್ಯಾಲ್ಯೂಸ್ಗಳನ್ನು ಟೀಚ್ ಮಾಡಿಯೇ ಹೋಗುವುದು. ಶನಿಗ್ರಹದ ಬೀಜಮಂತ್ರವನ್ನು ಪ್ರತಿನಿತ್ಯ ಸಂಜೆ ವೇಳೆ ಪಠಿಸಿ. ಮಂತ್ರ ಹೀಗಿದೆ: ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನೈಶ್ಚರಾಯ ನಮಃ. ಈ ಬೀಜಮಂತ್ರವನ್ನು ಪ್ರತಿನಿತ್ಯ ಸಂಜೆ 21 ಬಾರಿ ಪಠಿಸಿ. ಇನ್ನೊಂದು ಅತ್ಯದ್ಭುತವಾದಂತಹ ಸಂಕಲ್ಪವನ್ನು ಹೇಳಿಕೊಡುತ್ತೇನೆ. ನಿಮ್ಮ ಜಾತಕದಲ್ಲಿ ಗ್ರಹಗಳು ಹೇಗೆ ಇರಲಿ, ಯಾವ ಸ್ಥಿತಿಯಲ್ಲಾದರೂ ಇರಲಿ, 81 ದಿನಗಳ ಕಾಲ ನಾನು ಹೇಳುವಂತಹ ಸಂಕಲ್ಪವನ್ನು ಮಾಡಿ ನೋಡಿ. 81 ದಿನ ಹನುಮಾನ್ ಚಾಲೀಸವನ್ನು ಪಠಿಸಬೇಕು. ಮಾಂಸಾಹಾರ, ಮದ್ಯವನ್ನು ತ್ಯಜಿಸಬೇಕು. 81 ದಿನಗಳ ಕಾಲ ಆಂಜನೇಯ ಸ್ವಾಮಿಗೆ ಸಂಕಲ್ಪವನ್ನು ಮಾಡಿಕೊಳ್ಳಿ. ನಿಮಗೆ ಜಾಬ್ ಸಿಗಬೇಕಾ, ನಿಮ್ಮ ಬಿಸ್ನೆಸ್ಸಲ್ಲಿ ಸಕ್ಸಸ್ಸನ್ನು ಕಾಣಬೇಕಾ, ಇಂಪ್ರೂವ್ಮೆಂಟ್ ಆಗಬೇಕಾ, ಮದುವೆ, ಮಗುವಿನ ಜನನ, ಆರೋಗ್ಯಕ್ಕೋಸ್ಕರ ಸಂಕಲ್ಪವನ್ನು ಮಾಡಿಕೊಂಡು ಮಂಗಳವಾರ ಇದನ್ನು ಸ್ಟಾರ್ಟ್ ಮಾಡಬೇಕು. ಮಂಗಳವಾರದ ದಿನ ಈ ಸಂಕಲ್ಪವನ್ನು ಸ್ಟಾರ್ಟ್ ಮಾಡಬೇಕು. ದೇವಸ್ಥಾನದಲ್ಲಾದರೂ ಮಾಡ್ಬೋದು ಅಥವಾ ನಿಮ್ಮ ಮನೆಯಲ್ಲಿಯೇ ಕುಳಿತು ಹನುಮಾನ್ ಚಾಲೀಸವನ್ನು 81 ದಿನಗಳ ಕಾಲ ನಿರಂತರವಾಗಿ 3 ಬಾರಿ, 6 ಬಾರಿ ಅಥವಾ 11 ಬಾರಿ 3 ಟೈಮ್ಸ್, 6 ಟೈಮ್ಸ್ ಆರ್ 11 ಟೈಮ್ಸ್ ಪಠನೆ ಮಾಡಬೇಕು. ಪಠಿಸಿ ನೋಡಿ. ಅತ್ಯದ್ಭುತವಾದಂತಹ, ನೀವು ಊಹಿಸಲು ಸಾಧ್ಯವಾಗದಂತಹ ಪಾಸಿಟಿವ್ ರಿಸಲ್ಟ್ಸ್ಗಳನ್ನು ನೋಡುತ್ತೀರಾ. ನಿಮ್ಮ ಮನಸ್ಸಿನ ಇಚ್ಛೆಗಳು ಈಡೇರಿದ ನಂತರ ತಪ್ಪದೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಈ ವಿಚಾರಗಳು ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.